ನಾನು ಹೇಳಿದ್ದೆ ಅಲ್ಲ ಮತ್ತೆ ಬರ್ತೀನಂತ, ಹೊಸ ಪ್ಲೇಸ್ ಹೊಸ ಸ್ಟೋರಿ ಜೊತೆ. ಇವತ್ತು ನಾವು ಹೊಂಟಿವಿ ಗೋಕರ್ಣ. ಫಸ್ಟ್ ನನ್ನ ಫ್ರೆಂಡ್ಸನ್ನು ಪಿಕ್ ಮಾಡೋಣಂತ. ಗೈಸ್ ಇಲ್ವ ಪ್ರಭ್ಯ, ಬಾಬನ್ ಫ್ರೆಂಡ್ ವಿಕ್ರಮ್. ಈ 2 days ಟ್ರಿಪ್ ಆ್ಯಸ್ ಯೂಶುವಲ್ ಅನ್ಪ್ಲಾನ್ಡ್ ಇತ್ತು. ಈ ವೀಕೆಂಡ್ ಪಕ್ಕಾ ಹೊಸದೇನೋ ಎಕ್ಸ್ಪ್ಲೋರ್ ಮಾಡ್ತೀವಿ ಅನ್ನೋ ಖುಷಿ ಆ್ಯಂಡ್ ಫುಲ್ ಎನರ್ಜಿ. ನಮ್ಮ ಈ ಎನರ್ಜಿ ಕಮ್ಮಿ ಮಾಡಲಿಕ್ಕೆ ಕಲ್ಗಟ್ಟಿ ರೋಡ್ ಬಂದ್ ಮಾಡಿದ್ರು. ಸೊ ಇಲ್ಲಿ ಏನೋ ಗ್ಯಾಸ್ ಲೀಕೇಜ್ ಆಗ್ಬಿಟ್ಟದೆ, ನಮಗೆ ಇಲ್ಲಿ ಬಿಡವಲ್ರೆ. ಸೊ ಈಗ ಪ್ಲ್ಯಾನ್ ನಾವು ಏನು ಮಾಡತ್ತೀವಿ ಅಂದರೆ ಮುಂದ್ಗಡೆ ಮ್ಯಾಗ ಹಾಕಿ ಹೊಂಟೀವಿ. ಮುಂದ್ಗೋಡ್ ಮಿನಿ ಟಿಬೇಟ್, ನನ್ನ ಕಾಲೇಜ್ ಡೇಸ್ ಮೆಮ್ರೀಸ್. ಕಾಲೇಜಿಗೆ ಚಕ್ಕರ್ ಹಾಕಿದ್ರೆ ಮುಂದ್ಗೋಡಿಗೆ ಹಾಜರಾಗ್ತಿದ್ದೆ, ಫ್ರೆಂಡ್ಸಿಗೆಲ್ಲ ಕರ್ಕೊಂಬರ್ತಿದ್ದೆ. ಹತ್ತೊಂಬತ್ತು 1959 ಪೊಲಿಟಿಕಲ್ ಸಿಚುವೇಶನ್ ಚೇಂಜ್ ಆಯ್ತು. ಎಷ್ಟೊಕ್ಕೊಂದು ಟಿಬೇಟಿಯನ್ಸ್ ನಮ್ಮ ಭಾರತಕ್ಕೆ ಬಂದ್ರು. ನಮ್ಮ ಗೌರ್ಮೆಂಟ್ ಇವ್ರಿಗೆ ಉಳ್ಕೊಳ್ಳಿಕ್ಕೆ ಜಾಗ ಕೊಟ್ರ. ಅದ್ರೊಳಗೆ ಈ ಮುಂದ್ಗೋಡ್ ಒಂದು. ಊಟ ಮಾಡಿ ನಾವು ಗೋಕರ್ಣ ದಾರಿ ಹಿಡಿದ್ವಿ. ಆದ್ರೆ ಗೋಕರ್ಣ ನೋಡೋಕ್ಕಿಂತ ಮುಂಚೆ ಈ ಕಾಡೊಳಗಿರೋ ಒಂದು ವಾಟರ್ ಫಾಲ್ಸ್ ನೋಡ್ಕೊಂಡು ಹೋಗೋಣ. ಜಾಸ್ತಿ ನೀರಿರಂಗಿಲ್ಲ, ಬಟ್ ಅಲ್ಲಿ ವೈಬ್ ಖತರ್ನಾಕದ. ಗೋಕರ್ಣ ಅಂತ ಹೋಗ್ಬೇಕಾರೆ ನಾವೊಂದು ಫಾಲ್ಸ್ ಹೊಂಟೀವಿ, ಹೊಸದುರ್ಗ ಫಾಲ್ಸ್, ಹೊಸ ದೇವತಾ ಫಾಲ್ಸ್ ಅಂತ. ಸೊ ಅಲ್ಲಿ ಹೋಗಕ್ಕೆ ನಿಮಗೆ ದಾರಿ ಕಾಣ್ಲಿಕ್ಕತ್ತಿದ ದಾರಿ, ದಾರಿ ನಡ್ರಿ ಹೋಗೋಣ. ನಮ್ದು ಮಶ್ಕೀರ್ ಏನಂತಂದ್ರೆ ಬ್ಯಾಸಿಗಾಲ್ದಾಗ ಬಂದ ಜಲಪಾತ ಹುಡುಕತ್ತೀವಿ, ವಾಟರ್ ಫಾಲ್ಸ್. ಇಲ್ಲಿ ನೋಡ್ರಿ ವಾಟರ್ ಫಾಲ್ಸ್, ನೀರು ದಗ ಹೆಂಗೆ ಬರತ್ತಂದ್ರೆ ಪೈಪ್ಲೈನ್ ಹಚ್ಚಿ ನೋಡ್ರಿ ನೋಡ್ರಿ. ಸೊ ಈ ಫಾಲ್ಸ್ ಅಂತೂ ಇಲ್ಲ, ಬಟ್ ಇಲ್ಲೊಂದು ಗುಡಿ ಅದ, ಹೋಗಿ ನಮಸ್ಕಾರ ಮಾಡಿ ದಟ್ಟ ಕಾಡಿನ ಮಧ್ಯ ಇರುವ ಈ ಗುಡಿ ನೋಡಿದಾಗ ಮನಸ್ಸಿಗೇನು ನೆಮ್ಮದಿ ಸಿಕ್ಕಂಗೆ ಅನ್ನಿಸ್ತದೆ. ಈ ಗುಡಿ ಒಳಗೆ ಈಗೂ ಪೂಜಾ ನಡೀತದೆ. ನೀವು ಈ ಪ್ಲೇಸಿಗೆ ಬರ್ತೀರಿ ಅಂದ್ರೆ ರೇನಿ ಸೀಸನ್ಸ್ ಒಳಗೆ ಬರ್ರಿ. ಬಿಕಾಸ್ ಇಲ್ಲಿ ಗ್ರೀನರಿ, ಈ ನೇಚರ್ ನಿಮ್ಮ ಮನಸ್ಸು ತುಂಬ ಅಷ್ಟು ಖುಷಿ ಕೊಡ್ತಾವೆ. ಈ ಪ್ಲೇಸ್ ಒಳಗೆ ನೇಚರ್ ಆ್ಯಂಡ್ ಸ್ಪಿರಿಚುವಲ್ ಎರಡೂ ನೋಡ್ಬೋದು. ನೀರು ಹುಡ್ಕೊಂಡು ಬಂದವ್ರು ನಾವೇ. ಇಲ್ಲೇ ಕಡೆಗೂ ನೀರು ಸಿಗ್ತದೆ. ಇಲ್ಲಿ ಮ್ಯಾಗದ ಹತ್ತಿ ಹೊಂಟೇವಿ. ಮರುಭೂಮಿ ಒಳಗೆ ನೀರು ಸಿಕ್ಕಂಗಾತ. ಎಷ್ಟೊತ್ತು ನಡ್ಕೊಂಡ್ಬಂದು ಅಲ್ಲಿಂದ ಟ್ರೆಕ್ ಮಾಡ್ಕೊಂಡೆ. ಹೊಸ ದೇವತಾ ಫಾಲ್ಸ್ ನೋಡ್ಕೊಂಡೆ ಹೊಂಟಿವಿ ಬೀಚ್ ಕಡೆ. ಈ ಬಿಸಿಲಿಗೆ ಸಾಕಾಗಿ ಫುಲ್ ತಂಪು ನೀರು, ತಂಪು ಮಜ್ಜಿಗೆ ತೊಗೊಳತ್ತೀವಿ. ಭಾಳ ಬಿಸಿಲದ. ನೀರಿಲ್ಲ ವಾಟರ್ ಫಾಲ್ಸ್, ಬಟ್ ನೀರಿಲ್ಲ, ಬಟ್ ಮಜಾ ಬಂತು, ಮಸ್ತ್ ಬಂತು. ಹಂಗೆ ಇಲ್ಲಿ ನೋಡ್ರಿ ಸಿಕ್ಕಾಪಟ್ಟೆ ನೀರು ಬಂತು. ಅಲ್ಲೇ ಸೂರ್ಯ ಅದಾನ, ಮಜಾ ಮಾಡ್ಲಿಕ್ಕೆ ಇಲ್ಲೇ ಕಾರ್ ಹಚ್ಚಿವಿ, ಇಲ್ಲೇ ಪಾರ್ಕ್ ಮಾಡೀವಿ. ಬೀಚಲ್ಲಿ ಟೈಮ್ ಸ್ಪೆಂಡ್ ಮಾಡಿ, ನದಿ ದಂಡೆ ಒಳಗೆ ವಾಕ್ ಮಾಡಿ, ಸನ್ಸೆಟ್ ಎಂಜಾಯ್ ಮಾಡಿ ಕಾರ್ ತೊಗೊಂಡು ರೂಮ್ ಹೋಗ್ಬೇಕು ಅಂದ್ಕೊಂಡಾಗ ನಮ್ಮ ಕಾರ್ ಸಣ್ಣ ಮರಳಿನ ಗುಂಡಿ ಒಳಗೆ ಸಿಕ್ಕೊಂಡ್ಬಿಡುತ್ತೆ. ಇಲ್ಲಿ ಮಂದಿ ತಾವಾಗೆ ಬಂದ ಕಾರ್ ದುಗ್ಗಿಸಿ ಗುಂಡಿ ಅಂತ ಹೊರಗೆ ತೆಗೆದ್ರು. ಅವತ್ತೆಲ್ಲರಿಗೂ ಹೇಳಲಿಕ್ಕಾಗಲಿಲ್ಲ, ಬಟ್ ಹಾರ್ಟ್ಫುಲಿ ಥ್ಯಾಂಕ್ ಯು ಎವ್ರಿವನ್. ಹ್ಯುಮ್ಯಾನಿಟಿ ಸ್ಟಿಲ್ ಎಕ್ಸಿಸ್ಟ್.
ಇಡೀ ದಿವಸ ತಿರುಗಾಡಿದ ನಾವು ಅಟ್ ಲಾಸ್ಟ್ ರೂಮ್ ಹೋಗ್ಬೇಕಂತ ಡಿಸೈಡ್ ಮಾಡಿದ್ವಿ. ನಾವು ಸ್ಟೇ ಮಾಡಿದ್ದ ಬೀಚ್ ರೆಸಾರ್ಟ್ ಹೆಸರು ಏನು ಗೊತ್ತಾ? ಕರಿಯಪ್ಪ. ಇಲ್ಲಿ ಲೈಟ್ಸ್, ವೈಬ್ ಆ್ಯಂಡ್ ಬೀಚ್ ವ್ಯೂ ಮಸ್ತ್ ಇತ್ತು. ನಾವು ಕರಿಯಪ್ಪನ ರೆಸಾರ್ಟ್ ಬಿಟ್ಕೊಂಡು ಅಲ್ಲಿಂದ ಹೊಂಟೇವಿ. ಈಗ ಇಲ್ಲಿ ಭಾಳ ಹೋಮ್ ಸ್ಟೇಸ್ ಅದಾವ. ಕರಿಯಪ್ಪ ಅಂತಷ್ಟೇ ಅಲ್ಲ, ದೇವದುರ್ಗ, ದೇವ ಸಮುದ್ರ, ಹಂಗೈತಿ ಭಾಳ ಅದ. ಓಷನ್ ವ್ಯೂ ಅಂತಂದು ಬರೋದು ಭಾಳ ಚೀಪ್. ನಮಗೆ ರೂಮ್ ಸಿಕ್ಕಿದೆ ಅಷ್ಟು 1500ಗೆ ನಾವು 5 ಮಂದಿ ಇದ್ವಿ. ರೆಸಾರ್ಟು ಚಲೋ ಇತ್ತು. ಈಗ ನಾವು ಬಂದಿದ್ದೀವಿ ಗೋಗರ್ಬ ಕೇವಿಗೆ. ಈ ಕೇವ್ ಪ್ಯಾರಡೈಸ್ ಬೀಚ್ಗೆ ಹತ್ರ ಆಗ್ತದೆ. ಹಿಂದೆ ಸಮುದ್ರ, ದಟ್ಟ ಕಾಡಿನ ಮಧ್ಯ ಇರುವ ಈ ಗುಹೆ ಆಧ್ಯಾತ್ಮಿಕ ಮಹತ್ವ ಪಡ್ಕೊಂಡದು. ಕೆಲವೊಂದು ಸ್ಟೋರೀಸ್ ಪ್ರಕಾರ ಈ ಕೇವಿಂದ ಉತ್ತರ ಕಾಶಿವರೆಗೂ ಸುರಂಗ ಮಾರ್ಗ ಅದ ಅಂತ ಹೇಳ್ತಾರೆ. ಕರೆನೋ ಸುಳ್ಳು ಗೊತ್ತಿಲ್ಲ. ಶಿವನ್ ಕೇವ್ ಇಲ್ಲದೆ ಒಳಗೆ ಗುಹೆ ನೋಡ್ಕೊಂಡು ಆ ಪರಮಾತ್ಮ ಸೃಷ್ಟಿಸಿರೋ ಈ ಪರಿಸರ ನೋಡಲಿಕ್ಕೆ ಹೊಂಟ್ವಿ. ಜೀವನ ಸಾಗುತ್ತಿರಲಿ, ಪ್ರಯಾಣ ನಿಲ್ಲದಿರಲಿ. ಮುಂದೆ ಏನಾಗುವುದೋ ಗೊತ್ತಿಲ್ಲ. ಆಗಿ ಹೋಗಿದ್ದನ್ನು ತಿದ್ದಲು ಆಗುವುದಿಲ್ಲ. ಆಗಿ ಹೋಗಿದ್ದನ್ನು ಯೋಚಿಸುತ್ತಾ ಕಾಲ ಕಳೆಯುವುದೇ ಜೀವನವಲ್ಲ. ನಡೆದ ದಾರಿ ನೆನಪಿರಲಿ, ಆದರೆ ಹೆಜ್ಜೆ ಮಾತ್ರ ಮುಂದೆ ಸಾಗಲಿ. ಜೀವನ ಸಾಗುತ್ತಿರಲಿ, ಪ್ರಯಾಣ ನಿಲ್ಲದಿರಲಿ. ಇಂತಿ ನಿಮ್ಮ ಸುಪ್ರೀತ್. ಗೋಕರ್ಣ ಬಿಟ್ಟ ವಾಪಸ್ ಯಲ್ಲಾಪುರ ಕಡೆ ಹೊಂಟಿದ್ವಿ. ಇದು ನಮ್ದೊಂದು ಫೇವ್ರೇಟ್. ಈ ಬ್ರಿಡ್ಜ್ ನೋಡ್ಕೊಂಡು ಇಲ್ಲಿ ಸ್ವಲ್ಪ ಮಜಾ ಮಾಡ್ಕೊಂಡು ಒಂದಿಷ್ಟು ಫೋಟೋ ತಗೊಂಡು ಹೋಗ್ಬೇಕಂತಂದು ಇಲ್ಲಿ ಬಂದಿವಿ. ಈಗ ಇಲ್ಲಿ ನದಿ ಸೌಂಡ್ ಕೇಳ್ತಾ ಇದೆಯಾ? ಎಲ್ಲಿದೆ ನದಿ? ಅಲ್ಲಿ ಇಲ್ಲಿ. ಪ್ರತಿಯೊಂದು ಜರ್ನಿ ನಮಗೆ ಹೊಸ ಪಾಠ ಕಲಿಸುತ್ತೆ. ಪ್ರತಿಯೊಂದು ಪ್ಲೇಸ್ ಹೊಸ ಕತೆ ಕೊಡುತ್ತೆ. ಈ ಸೆನ್ಸರ್ ಜೋಡಿ ನಮ್ಮ ಈ ವ್ಲಾಗ್ ಎಂಡ್ ಮಾಡೋಣ. ಆದಷ್ಟು ಜಲ್ದಿ ಮತ್ತೆ ಬರ್ತೀನಿ ಹೊಸ ಪ್ಲೇಸ್, ಹೊಸ ವೈಬ್ ಮತ್ತು ಹೊಸ ಸ್ಟೋರಿ ಜೊತೆ. ಥ್ಯಾಂಕ್ ಯು.